ಜೊತೆಗೆ ಅದರ ಒಂದು ಸಕ್ಸಸ್ ಆದ ನಂತರ ಇವಾಗ ಗೋರಂಟಿ ಅದರ ಮನೆಯನ್ನು ತಮ್ಮ ಭಾಳ ಕಷ್ಟಪಟ್ಟು ಮಾಡ್ತಾರೆ. ಒಳ್ಳೆಯ ಕಲಾವಿದರನ್ನು ಸೇರಿಸಿದ್ದಾರೆ ಮತ್ತು ಒಳ್ಳೆಯ ಟೀಮ್ ಇದೆ. ಈ ಸಾರಿ ಅಂತೂ ಗೋರಂಟಿ ಚಿತ್ರ 100ಕ್ಕೆ 100 ಗೆಲ್ಲೋದಂತೂ ಗ್ಯಾರಂಟಿ. ತುಂಬ ಕಷ್ಟಪಡ್ತಿದ್ದಾರೆ. ಕಷ್ಟಪಟ್ಟು ಭಾಳ 2 ವರ್ಷ ಆಯಿತು ಹಂತವಾಗಿ ಚಿತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಒಂದು ಐಟಮ್ ಸಾಂಗನ್ನು ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಇರೋದ್ರಿಂದ ನನಗೆ ಖುಷಿಯಾಗೇ ಆಗ್ತದೆ, ಅದರಲ್ಲೇನು ಡೌಟೇ ಇಲ್ಲ. ಇದರ ಜೊತೆಗೆ ನಮ್ಮ ಈ ಕರ್ನಾಟಕದಲ್ಲಿರುವಂತಹ ಪೂರ ಈ ಸ್ಯಾಂಡಲ್ವುಡ್ ಏನಂತೀವಿ ನಾವು, ಅದರಲ್ಲಿ ಪೂರ ಚೆನ್ನಾಗಿ ಮೂಡಿ ಬಂದರೆ ಎಲ್ಲರಿಗೂ ಖುಷಿ ಆಗ್ತದೆ. ಆ ಖುಷಿ ನಮ್ಮ ಚಿತ್ರತಂಡಕ್ಕೂ ಆಗ್ತದೆ ಮತ್ತು ನಮ್ಮ ಎಲ್ಲ ಭಾಗದವ್ರಿಗೂ ಕೂಡ ಆಗ್ತದೆ ಅಂತ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚರಂತಿ ಒಳಗೆ ನಮ್ಮ ಅಣ್ಣ ಭಾಳ ಕಷ್ಟಪಟ್ಟು, ಸೊ ಆ ಒಂದು ಕಷ್ಟ ಈ ಗೋರಂಟಿಯಲ್ಲಿ ಬೇಡ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ. ಯಾಕಂದ್ರೆ ಪಾಪ ಭಾಳ ಮುಗ್ಧ. ಅವನ್ನ ಯಾವ ಥರ ಮೋಸ ಮಾಡಿರೋದಂದ್ರೆ ಭಯಂಕರ ಮೋಸ ಮಾಡಿಬಿಟ್ಟಾರೆ. ಸೊ ಹಾಗಾಗಿ ಈ ಸಿನಿಮಾದಾಗ ಮಾತ್ರ ನಮ್ಮ ಅಣ್ಣನ ಕಾಡಕ್ಕೆ ಯಾರೂ ಇಲ್ಲ. ಏನ ಕಷ್ಟ ಕೊಟ್ಟರು ನಾನು ಕೊಡ್ತೀನಿ. ಇದೆಲ್ಲ ಮಾಡಿಸ್ಬೇಕಾರೆ ಅನ್ಕೊಂಡು ಆದರೂ ಕೂಡ ಮಧ್ಯದಲ್ಲಿ ಬರ್ತಾರೆ ನಾನು ಬೇಡಪ್ಪ. ಯಾಕಂದ್ರೆ ಅವನು ಭಾಳ ಮುಗ್ಧದನ, ಅವನ್ನ ಏನಾರು ಮಾಡಿಬಿಡ್ತಾರೆ ರೊಕ್ಕದ ವಿಷಯದವನು. ಸೊ ಹಾಗಾಗಿ ಅವನಿಗೆ ನಾನು ಕಷ್ಟ ಕೊಡೋಕ್ಕೆ ಇಷ್ಟಪಡಲಿಲ್ಲ. ಸೊ ಬಟ್ ಏನಂದ್ರೆ ಅವನ ಆಶೀರ್ವಾದ ನನಗೆ ಯಾವಾಗಲೂ ಇದೆ. 100% ಅವನಾಯಿತು, ಅವ್ರ ಮಿಸ್ಸಸ್ ಆಯಿತು, ನಮ್ಮ ಅತ್ತಿಗೆ, ಇವರೆಲ್ಲರೂ ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ. ಈಗಲೂ ಕೂಡ ಚರಂತಿ ಒಳಗೆ ಅವ್ರು ಎಷ್ಟೋ ಕಷ್ಟ ಆದರೂ ಕೂಡ ಈಗ ನಾನು ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ ಅವರು ಭಾಳ ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇಂಥ ಅಣ್ಣ ಸಿಕ್ಕರು ನನಗೆ ನನ್ನ ಪುಣ್ಯ. ಥ್ಯಾಂಕ್ ಯು ಸರ್. ನೀವು ಕ್ವಶನ್ ಕೇಳಿ ನಾನು ಹೇಳ್ತೀನಿ. ಅಲ್ಲ, ಇವತ್ತು ಯಾವ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ನಮ್ಮದು ಗೋರಂಟಿ ಅಂತ ಆ ಸಿನಿಮಾದ ಐಟಮ್ ಸಾಂಗ್ ಮಾಡ್ತಾಯಿದ್ದೀವಿ. ಈ ಐಟಮ್ ಸಾಂಗಲ್ಲಿ 2 ಜನ ಹೀರೋಯಿನ್ ಇದ್ದಾರೆ. ಹ್ಯಾಪಿನೆಸ್ ಇದೆ. ಸೊ ಟೋಟಲಾಗಿ ಒಂದು ಒಳ್ಳೆಯ ಕತೆ ಮತ್ತು ಒಳ್ಳೆಯ ಒಂದು ಆಧಾರ ಇದೆ. ಒಂದು ಕತೆ ಮೇಲೆ ಒಂದು ಆಧಾರ ಇಟ್ಕೊಂಡು ನಾವು ಈ ಸಿನಿಮಾನ ಮಾಡ್ತಾಯಿದ್ದೀವಿ. ಇನ್ನು ಎಷ್ಟು ತಿಂಗಳಾಗ್ಬೋದು ಸರ್? ಇದು ಇನ್ನೊಂದು 4 ತಿಂಗಳಾಗ್ಬೋದು. ಒಂದು ಮಿನಿಟ್ ಸರ್ ಬರಲಿ. ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವಿಕಾಸ್ ರಜತ್. ಈ ಮೂವಿಗೆ ಮ್ಯೂಸಿಕ್ ನಾನೇ ಮಾಡಿದ್ದೀನಿ. ಇದರಲ್ಲಿ ಟೋಟಲಾಗಿ 5 ಸಾಂಗ್ ಇದೆ. ಬ್ಯಾಕ್ಗ್ರೌಂಡ್ ಕೂಡ ನಾನೇ ಮಾಡ್ತಾಯಿದ್ದೀನಿ. ಮೊದಲೆಲ್ಲ ಬಾಲಿವುಡಲ್ಲಿ ಮಾಡಿದ್ದೀನಿ ಒಂದಷ್ಟು ಕೆಲಸನ ಆ್ಯಸ್ ಅನ್ ಅಸಿಸ್ಟೆಂಟ್. ಜತಿನ್ ಲಲಿತ್ ಅವರಿಗೆಲ್ಲ ಅಸಿಸ್ಟ್ ಮಾಡಿದ್ದೀನಿ. ಇದು ನನ್ನ ಫಸ್ಟ್ ಮೂವಿ. ಇದಕ್ಕಿಂತ ಬಿಫೋರ್ ಎಲ್ಲ ಆಲ್ಬಮ್ಸ್ ಎಲ್ಲ ಮಾಡಿದ್ದೀನಿ ಕನ್ನಡದಲ್ಲೇ, ಆಮೇಲೆ ಹಿಂದಿಲೂ ಕೂಡ ಮಾಡಿದ್ದೀನಿ. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಗೋರಂಟಿ ತಂಡದ ನಿರ್ದೇಶಕರಾದಂಥ, ಆಮೇಲೆ ಈಸ್ ಆಲ್ಸೋ ಪ್ರೊಡ್ಯೂಸರ್ ಮಹೇಶ್ ರಾವ್ ಅವರಿಗೆ ನಾನು ಯಾವತ್ತೂ ಕೃತಜ್ಞನಾಗಿರ್ತೀನಿ. ಈ ಚಿತ್ರವನ್ನು ಎಲ್ಲರೂ ವೀಕ್ಷಿಸಬೇಕು. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದೀವಿ. ನಿಮ್ಮ ಎಲ್ಲರ ಪ್ರೇಕ್ಷಕರ ಒಂದು ಶುಭ ಹಾರೈಕೆ ನಮ್ಮ ಜೊತೆಗಿರಲಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಸಾಂಗ್ ಯಾವೆಲ್ಲ ಐದು ಅಂದ್ರಲ್ಲ ಸರ್, ಈಗ ಅದರೊಳಗೆ ಯಾವ ಥರ ಮೂಡಿ ಬಂದಿದೆ ಸರ್? ಎಲ್ಲ ಥರದ ಜಾನರಲ್ಲೂ ಇದೆ ಸರ್. ಇದರಲ್ಲಿ ಒಂದು ರೊಮ್ಯಾಂಟಿಕ್ ಜಾನರಲ್ ಇದೆ, ಒಂದು ಪಕ್ಕ ಕ್ಲಾಸಿಕಲ್ ಜಾನರಲ್ ಇದೆ. ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ಪಕ್ಕ ಪ್ಯೂರ್ ಕ್ಲಾಸಿಕಲ್. ಇಟ್ಸ್ ಲೈಕ್ ಅ ಹಾರ್ಡ್ ಕೋರ್ ಕ್ಲಾಸಿಕಲ್. ಆಮೇಲೆ ಐಟಮ್ ಸಾಂಗ್ಸ್ ಇದೆ. ಎವ್ರಿ ಜಾನರಲ್ಲಿದೆ. ಎಲ್ಲ ಟೈಪ್ ಸಾಂಗ್ಸ್ನು ಮಾಡಿದ್ದೀವಿ. ಅಂದರೆ ಫಿಲ್ಮ್ ನೋಡ್ಕೋತ ಹೋದಂಗೆ ಸಾಂಗು ಕೂಡ ಸೂಪರ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಆಲ್ರೆಡಿ ಕೇಳಿದವರೆಲ್ಲ. ಬಟ್ ನೋಡೋಣ, ವೀಕ್ಷಕರ ಮೇಲೆ, ಶ್ರೋತೃಗಳ ಮೇಲೆ, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಲಾಸ್ಟಲ್ಲಿ. ಆರ್ ಹೋಪಿಂಗ್ ಫಾರ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸರ್. ಓಕೆ.